ಎಲ್ಲರಿಗೂ ನಮಸ್ಕಾರ. ನಾನು ಸುಷ್ಮಿತಾ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಮೇಕ್ ಆ್ಯಂಡ್ ಮಾಸ್ಟರ್. ನಾನು ಇವತ್ತು ಈ ವಿಡಿಯೋದಲ್ಲಿ ಹೇಳ್ತಾ ಇರೋದು ಕ್ರೋಶದ ಬಗ್ಗೆ. ಈ ವಿಡಿಯೋ ಕಂಪ್ಲೀಟ್ಲಿ ಬಿಗಿನರ್ಸ್ಗೆ. ಕ್ರೋಶದ ಬಗ್ಗೆ ಗೊತ್ತೇ ಇಲ್ಲ, ಆದರೆ ಕ್ರೋಶ ಕಲಿಯೋ ಆಸೆ ಇದೆ ಅನ್ನೋರಿಗೆ. ಈಗ ನೋಡೋಣ ಕ್ರೋಶ ಮಾಡೋಕ್ಕೆ ಏನೇನು ಬೇಕು ಅಂತ. ಈಗ ನಾನಿಲ್ಲಿ 2 ಥರದ ಉಲ್ಲನ್ ಇಟ್ಕೊಂಡಿದ್ದೀನಿ. ಕ್ರೋಶ ಹುಕ್ ಮತ್ತು ಸಿಸರ್ ಇಟ್ಕೊಂಡಿದ್ದೀನಿ. ಕ್ರೋಶ ಹುಕ್ಕಲ್ಲಿ 2 mm ಹುಕ್ಕಿಂದ 8 mm ಹುಕ್ ತನಕ ಇದೆ. ಅದು ಎರಡರದ್ದು ಡಿಫ್ರೆನ್ಸ್ ಗೊತ್ತಾಗ್ತಿದೆಯಾ ನಿಮಗೆ? 2 mm ಮತ್ತು 8 mm. 2 mm ಯಾವಾಗ ಯೂಸ್ ಆಗುತ್ತೆ ಏನು ಅಂತ ನಾನು ಮುಂದೆ ಬರೋ ವಿಡಿಯೋದಲ್ಲಿ ಹೇಳ್ತೀನಿ, ಮತ್ತು 8 mm ಹುಕ್ ಯಾವಾಗ ಯೂಸ್ ಆಗುತ್ತೆ ಅನ್ನೋದು ಮುಂದೆ ಬರೋ ವಿಡಿಯೋದಲ್ಲಿ ಹೇಳ್ತೀನಿ. ನಾವು ಈ ವಿಡಿಯೋದಲ್ಲಿ ಏನೇನು ನೋಡ್ತೀವಿ ಅನ್ನೋದಾದರೆ, ಉಲ್ಲನ್ನಿಂದ ಸ್ಲಿಪ್ ನಾಟ್ ಹೇಗೆ ಹಾಕ್ತೀವಿ, ಕ್ರೋಶಕ್ಕೆ ಫಸ್ಟ್ ಬೇಕಾಗಿರೋದು ಸ್ಲಿಪ್ ನಾಟ್ ಹೇಗೆ ಹಾಕ್ತೀವಿ, ಹುಕ್ನ ಹೇಗೆ ಹಿಡ್ಕೊಂಡು ಹೇಗೆ ಟ್ವಿಸ್ಟ್ ಮಾಡ್ತೀವಿ ಅನ್ನೋದು, ಮತ್ತು ಉಲ್ಲನ್ನು ನಾವು ಹೇಗೆ ಹಿಡ್ಕೋಬೇಕು, ಹೇಗೆ ಸ್ಟಿಫಾಗಿ ಹಿಡ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಈಗ ಸ್ಲಿಪ್ ನಾಟ್ನ ಹೇಗೆ ಹಾಕೋದು ಅಂತ ನೋಡೋಣ. ಇದು ಉಲ್ಲನ್ನಿನ ಎಂಡ್ ಪಾರ್ಟ್ ಮತ್ತು ಉಲ್ಲನ್ ಬಾಲ್ ಗೊತ್ತಾಗ್ತಿದೆಯಾ? ಇದು ಎಂಡ್ ಪಾರ್ಟ್ ಇದೆಯಲ್ಲ, ಎಂಡ್ ಪಾರ್ಟನ್ನು ನಮ್ಮ ಬಲಗೈಯಲ್ಲಿ ಹಿಡ್ಕೊಂಡು ನಾವು ಹೀಗೆ ತಿರುಗಿಸಿ ಇಟ್ಟಾಗ ಅಲ್ಲಿ 2 ಉಲ್ಲನ್ ಜಾಯಿಂಟ್ ಆಗುತ್ತೆ. ಆ ಜಾಯಿಂಟ್ ಆಗಿರೋ ಉಲ್ಲನ್ನು ನಾವು ಕೈಯಲ್ಲಿ ಹಿಡ್ಕೊಂಡು ತಿರುಗಿಸಿದಾಗ ಅಲ್ಲೊಂದು ಹೋಲ್ ಆಗುತ್ತೆ. ಗೊತ್ತಾಯ್ತಾ? ಅಲ್ಲೊಂದು ಹೋಲ್ ಆಗಿದೆ. ಆ ಹೋಲಲ್ಲಿ ನಮ್ಮ 2 ದೊಡ್ಡ ಬೆರಳು ಮತ್ತು ತೋರು ಬೆರಳಿಂದ ಮೇನಾಗಿ ಹೋಗಿರುವ ಉಲ್ಲನ್ನು ಹಿಡಿದು ಎಳೆದಾಗ ಅಲ್ಲೊಂದು ನಾಟ್ ಆಗುತ್ತೆ. ಕಾಣಿಸ್ತಿದೆಯಾ? ನೋಡಿ, ನಾಟ್ ಆಯಿತು. ಹೀಗೆ ಬಿಡಿಸಿದಾಗ ಬಿಚ್ಕೊಳ್ಳುತ್ತೆ. ಇನ್ನೊಂದು ಸಲ ನೋಡೋಣ. ಎಂಡ್ ಪಾರ್ಟಿನ ಉಲ್ಲಿನ ಎಂಡ್ ಪಾರ್ಟ್ ನಾವು ಬಲಗೈಲಿ ಹೀಗೆ ಹಾಕಿದಾಗ ಅಲ್ಲೊಂದು ಎಕ್ಸ್ ಥರ ಆಗುತ್ತೆ. ಎಲ್ಲಿ ದಾರ ಜಾಯಿಂಟ್ ಆಗಿರುತ್ತೋ ಅಲ್ಲಿ ಹಿಡ್ಕೊಂಡು ನಮ್ಮ ಹೆಬ್ಬೆರಳು ಮತ್ತು ತೋರು ಬೆರಳಿಂದ ಆ ಹೋಲಲ್ಲಿರುವ ಮೇನಾಗಿ ಹೋಗಿರುವ ಉಲ್ಲನ್ನು ಹಿಡ್ಕೊಂಡು, ನೋಡಿ ವಿಡಿಯೋದಲ್ಲಿ ಕಾಣಿಸ್ತಿದೆಯಾ? ಈ ಥರ ಹೀಗೆ ಹಿಡಿದು ಎಳೆದಾಗ ಅಲ್ಲೊಂದು ನಾಟ್ ಆಗುತ್ತೆ. ಇದಕ್ಕೆ ನಾವು ಸ್ಲಿಪ್ ನಾಟ್ ಅಂತ ಕರಿತೀವಿ. ಇದು ಕ್ರೋಶದಲ್ಲಿ ಮೇನಾಗಿ ಬೇಕಾಗಿರೋದು. ಹಾಗೆ ಮೇನ್ ಉಲ್ಲಿರುತ್ತಲ್ಲ, ಅದನ್ನು ಎಳೆದಾಗ ಸಣ್ಣ ದೊಡ್ಡ ಆಗುತ್ತೆ. ಓಕೆ, ಇವಾಗ ಯಾವ ಹುಕ್ ತೊಗೋತಾ ಇದ್ದೀನಿ ಅಂದರೆ, ನಾನು 3.5 mm ಹುಕ್ಕನ್ನ ತೊಗೋತಾ ಇದ್ದೀನಿ. ನೋಡಿ, 3.5 mm ಹುಕ್. ಇನ್ನು ಹುಕ್ನ ಹೇಗೆ ಹಿಡ್ಕೋತೀವಿ ಅನ್ನೋದಾದರೆ, ಹುಕ್ ನೋಡಿ ಅಲ್ಲಿ ಫ್ಲ್ಯಾಟ್ ಸರ್ಫೇಸ್ ಕೊಟ್ಟಿದ್ದಾರೆ, ಅಲ್ಲಿ ಹಿಡ್ಕೋಬೇಕು. ನಾವು ಪೆನ್ನನ್ನು ಎಷ್ಟು ಸ್ಟಿಫಾಗಿ ಹಿಡ್ಕೋತೀವೋ ಆ ಥರ ಹಿಡ್ಕೋಬೇಕು. ಆವಾಗ ನಮಗೆ ಮೂಮೆಂಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಇನ್ನು ಕ್ರೋಶ ಹುಕ್ನಲ್ಲಿ ತುಂಬ ವೆರೈಟೀಸ್ ಬರುತ್ತೆ. ನಾವು ಪ್ಲಾಸ್ಟಿಕ್ಕಿನ ನೋಡ್ಬೋದು, ವುಡ್ಡಲ್ಲಿ ನೋಡ್ಬೋದು, ಸ್ಟೀಲ್, ಈ ಥರ ತುಂಬ ವೆರೈಟೀಸ್ ಎಲ್ಲ ಇದೆ. ಇದು ಆರಾಮಾಗಿ ಬಿಗಿನರ್ಸ್ಗೆ ಸಾಕಾಗತ್ತೆ. ಓಕೆ, ಈಗ ನೋಡೋಣ ಹೇಗೆ ಚೈನ್ ಸ್ಟಿಚ್ ಹಾಕೋದು ಅಂತ. ಓಕೆ ನೋಡಿ, ನಾನು ಸ್ಲಿಪ್ ನಾಟ್ ಹಾಕಿದೆ, ಹಾಗೆ ಹುಕ್ಕನ್ನು ನಾಟ್ ಒಳಗಡೆ ಹಾಕಿದ್ದೀನಿ. ಈಗ ದಾರನ ಅಂದರೆ ಉಲ್ಲನ್ನ ಹೇಗೆ ಹಿಡ್ಕೋಬೇಕು ನಾವು ಅನ್ನೋದನ್ನು ನೋಡೋಣ. ಈಗ ನೋಡಿ, ಉಲ್ಲು ನಮ್ಮ ಕಿರುಬೆರಳಿನ ಕೆಳಗಡೆಯಿಂದ ಬರುತ್ತೆ. ಕಿರುಬೆರಳಿಂದ ಬಂದಿದೆ. ನಾನು ಕಿರುಬೆರಳು ಮತ್ತು ಉಂಗುರದ ಬೆರಳನ್ನು ಮಡಚಿದ್ದೀನಿ. ಆಮೇಲೆ ತೋರು ಬೆರಳಿನ ಸೈಡಿಂದ ಹೋಗಿ ಮಧ್ಯದ ಬೆರಳು ಆರಿಸಿ ತೋರು ಬೆರಳು ಮತ್ತು ಮಧ್ಯದ ಬೆರಳಿನ ಮಧ್ಯದಿಂದ ಬಂದಿದೆ. ನೋಡಿ, ತೋರು ಬೆರಳು ಮತ್ತು ಮಧ್ಯದ ಬೆರಳಿನ ಮಧ್ಯದಲ್ಲಿ ಬಂದಾಗ ನಮಗೆ ಮೂಮೆಂಟ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಇನ್ನೊಂದು ಸಲ ನೋಡ್ಕೊಳ್ಳಿ. ಹೀಗೆ ತೊಗೊಂಡಿದ್ದೀನಿ, ಈ ಥರ ತಿರುಗಿಸಿ ಹೀಗೆ ಮಧ್ಯದಲ್ಲಿ ತಗೊಂಡಾಗ ನಮಗೆ ಚೈನ್ ಮಾಡೋಕ್ಕೆ ಅಂದರೆ ಕ್ರೋಶ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ನೋಡಿ, ನಾನು ಹೆಬ್ಬೆರಳು ಮತ್ತು ಉಂಗುರದ ಬೆರಳು ಮಧ್ಯದ ಬೆರಳಿಂದ ಮೇನ್ ಹುಕ್ನ ಹಿಡ್ಕೊಂಡಿದ್ದೀನಿ, ಮೇನ್ ಸ್ಲಿಪ್ ನಾಟ್ನ ಹಿಡ್ಕೊಂಡಿದ್ದೀನಿ. ಹುಕ್ಕು ಮತ್ತು ಸ್ಲಿಪ್ ನಾಟ್ ಎರಡು ಹೀಗೆ ನೋಡಿ. ಇದು ಹೇಗೆ ಅಂದರೆ, ಸ್ಲಿಪ್ ನಾಟ್ ತುಂಬ ಲೂಸ್ ಇರಬಾರ್ದು, ತುಂಬ ಟೈಟ್ ಆಗಿರಬಾರ್ದು. ಆವಾಗ ನಮಗೆ ಚೈನ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಓಕೆ,
ಈಗ ನೋಡೋಣ ಹೇಗೆ ಚೈನ್ ಹಾಕೋದು ಅಂತ. ನೋಡಿ, ನಾನು ಹುಕ್ನ ಕೆಳಗಡೆ ತಗೊಂಡಿದ್ದೀನಿ. ನೋಡಿ, ಹುಕ್ಕು ದಾರದ ಕೆಳಗೆ ಹೋಗಬೇಕು. ದಾರದ ಕೆಳಗೆ ಹೋಯ್ತಾ? ಈಗ ಸ್ವಲ್ಪ ತಿರುಗಿಸ್ಕೋಬೇಕು. ಆವಾಗ ಹುಕ್ಕಿನೊಳಗಡೆ ಹುಲ್ ಹೋಗಿ ಸೇರ್ಕೊಳ್ಳುತ್ತೆ. ನಾವು ಎಳೆದಾಗ ಅಲ್ಲೊಂದು ಚೈನ್ ಆಗುತ್ತೆ. ಇನ್ನೊಂದ್ಸಲ ನೋಡೋಣ. ನೋಡಿ, ಹುಲ್ಲಿನ ಕೆಳಗೆ ಹೋಯ್ತು, ಎಳಿದಾಗ ಬಂತು. ಹುಕ್ ಈ ಥರ ಹಿಡ್ಕೊಂಡಿರ್ತೀನಿ. ನನ್ನ ಕೈ ಮೂಮೆಂಟ್ ಹೇಗೆ ಹೋಗ್ತಿದೆ ಅನ್ನೋದನ್ನ ನೋಡಿ. ಹುಕ್ಕು ಕೆಳಗೆ ಹೋಯ್ತು, ಸ್ವಲ್ಪ ತಿರುಗಿಸ್ದೆ. ಆ ಹುಕ್ಕಿನ ತುದಿಯಿಂದ ದಾರ ನಮ್ಮ ಚೈನ್ ಒಳಗಡೆ ಬರುತ್ತೆ ನೋಡಿ. ಮತ್ತು ನೀವು ಸ್ಟ್ರೇಟಾಗಿ ಇಟ್ಕೊಂಡಾಗ ಮಾತ್ರ ಹುಲ್ಲು ನೀಟಾಗಿ ಬರುತ್ತೆ. ನೀವು ಎಳಿಬೇಕಾದ್ರೆ ಸ್ಟ್ರೇಟಾಗಿ ಇಟ್ಕೋಬೇಕು ನೋಡಿ, ಈ ಥರ. ನೋಡಿ, ಇಲ್ಲಿ ಚೈನ್ ಆಯಿತು. ಈಗ ಹೇಗೆ ವಿಡಿಯೋದಲ್ಲಿ ಕಾಣಿಸ್ತಿದೆಯೋ ಅದೇ ಥರ ಚೈನ್ ಹಾಕಿ ಬಿಚ್ಚೋದು, ಚೈನ್ ಹಾಕೋದು ಬಿಚ್ಚೋದು ಹೀಗೆ ಮಾಡ್ತಾಯಿದ್ರೆ ನೀವು ಇದನ್ನು ಕ್ರೋಶನ ತುಂಬ ಸುಲಭವಾಗಿ ಕಲ್ತ್ಕೋತೀರಾ. ಹಾಗೆ ನೀವು ಕ್ರೋಶದ ಮೊದಲನೇ ಹಂತ ಕಲ್ತ್ಕೊಂಡಿದ್ದೀರಾ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇದು ಯಾರಿಗೆ ತುಂಬ ಯೂಸ್ ಆಗುತ್ತೆ ಅನಿಸುತ್ತೆ ಅವ್ರಿಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಕ್ರೋಶದ 2ನೇ ಹಂತನ ನೋಡೋಣ. ಓಕೆ, ಇದು ನೋಡಿ ಬೇಸ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್.